ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು 25 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ನಿಮಗೂ ಕೂಡ ಬಂದಿಲ್ಲ ಅಂದ್ರೆ 25 ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಆ ಒಂದು 25 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬಹುದು. ವಿತ್ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಲೈವ್ ಪ್ರೂಫ್ ಆಗಿ ಕ್ಲಿಪ್ ಕೂಡ ತೋರಿಸ್ತೇನೆ. ಅವರೇ ಬಿಡುಗಡೆ ಮಾಡಿದಾರಂತ ಹೇಳಿದಿರುವಂತಹ ವಿಡಿಯೋನ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದ್ರ ಜೊತೆಗೇನೆ ಜನರ ಕಮೆಂಟ್ಗಳನ್ನ ಕೂಡ ನಿಮ್ಮ ಮುಂದೆ ತೋರಿಸ್ತೇನೆ. ಜಮಾ ಆಗಿದೆ ಸರ್ ಅಂತ ಅಂದಿರುವಂತಹ ಕಮೆಂಟ್ಗಳನ್ನ ತೋರಿಸ್ತೇನೆ. ಅದರ ಜೊತೆಗೆ ಜಮಾ ಆಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಕೂಡ ನಿಮ್ಮ ಮುಂದೆ ತೋರಿಸ್ತೇನೆ. ಸೊ ಈ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಆ ಒಂದು 25 ಜಿಲ್ಲೆಗಳನ್ನ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಲೇಟ್ ಆಗಿರೋದಂತೂ ನಿಜಾನೇ. ಸೊ ಇದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾಯ್ತು. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಸೊ ಕಳೆದ 2 ತಿಂಗಳಿಂದ ಅಮೌಂಟ್ ನಾವು ಸರಿಯಾಗಿ ಹಾಕ್ಲಿಕ್ಕೆ ಕೂಡ ಆಗಿಲ್ಲ. ಸೊ ನಾವು ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಹಾಕ್ಲಿಕ್ಕೆ ಆಗಿಲ್ಲ. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೂ ಕೂಡ ಈ ಕಡೆಗೆ ನಾವು ಹಾಕಿಲ್ಲ. ಸೊ ಇನ್ ಮೇಲಿಂದ ಹಾಕ್ತಾ ಇದೀವಿ. ಈಗಾಗಲೇ 5 ಲಕ್ಷ ಫಲಾನುಭವಿಗಳಿಗೆ 4-5 ದಿನಗಳ ಹಿಂದೆ ಬಿಟ್ಟಿದ್ದೀವಿ. ಸೊ ಆದ್ರೆ ಈಗ ಟ್ರೆಜರಿಗೆ ಬಿಟ್ಟಿದ್ದೀವಿ, ಡಿಬಿಟಿಗೆ ಪುಷ್ ಮಾಡಿದ್ದೀವಿ. ಸೊ ಇನ್ನೇನು ಜನರ ಖಾತೆಗೆ ಹೋಗೋದಷ್ಟೇ ಬಾಕಿ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಈಗ ಜೂನ್ ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ, ಟ್ರೆಜರಿಗೆ ಬಂದಿದೆ. ಇವತ್ತು ಕ್ರೆಡಿಟ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ 30 ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ. ಸೊ ಇಷ್ಟು ನೋಡಿದ್ರಲ್ಲ, ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಲೈವ್ ಪ್ರೂಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು ಟ್ರೆಜರಿಗೆ ಹೋಗಿದೆ, ಇನ್ನು ಜನರ ಖಾತೆಗೆ ಅಮೌಂಟ್ ಹೋಗೋದಿದೆ ಅಂತ. ಸೊ ಜನರ ಖಾತೆಗೆ ಅಮೌಂಟು ಜಮಾ ಆಗೋದು ಸ್ಟಾರ್ಟ್ ಆಗಿದೆ. ಸೊ ಆದರೆ ಎಲ್ಲ ಜಿಲ್ಲೆಗಳ ಖಾತೆಗೆ ಜಮಾ ಆಗ್ತಾ ಇಲ್ಲ. ಸ್ವಲ್ಪ ಹಂತವಾಗಿ ಸ್ವಲ್ಪ ಜನರಿಗೆ ಈ ಒಂದು ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು. ಸೊ ನಾನೀಗ ನಿಮಗೆ ಲೈವ್ ಪ್ರೂಫ್ ಆಗಿ ಮೆಸೇಜ್ಗಳನ್ನು, ಕಮೆಂಟ್ಗಳನ್ನು ನಾನು ತೋರಿಸ್ತೇನೆ. ನೋಡಿ ಇಲ್ಲಿ ಒಂದೊಂದಾಗಿ. ಸೊ ನೋಡ್ತಾ ಹೋಗಿ ಒಂದೊಂದು ಕಮೆಂಟನ್ನು ಯಾವ ರೀತಿಯಾಗಿ ಜನರು ಕಮೆಂಟ್ ಮಾಡಿದಾರಂತ. ಸೊ ಒಂದೇ ಕಮೆಂಟ್ ನೋಡ್ಬೋದು, ಇವತ್ತು 11ನೇ ಕಂತು ಜಮಾ ಆಯಿತು ಅಂತ. ನೋಡಿ ಈ ಒಂದು ಕಮೆಂಟನ್ನು ಜನರಿಂದನೇ ಬಂದಿರುವಂಥದ್ದು. ಸೊ ಇಲ್ಲಿ ಜನರಿಗೋಸ್ಕರನೇ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಬಂದಿದೆ ಸರ್ ಅಂತ ಇದನ್ನು ಕೂಡ ಕಮೆಂಟ್ ನೋಡ್ಬೋದು ನೀವು. ಸೊ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ರೆ ಈಗತ್ತೇ ಜಮಾ ಆಗ್ತಾ ಇರುವಂಥದ್ದು ಅಮೌಂಟು ಎಲ್ಲರ ಖಾತೆಗೆ. ಸೊ ನಿನ್ನೇನು ಕೂಡ ಸ್ವಲ್ಪ ಜನರಿಗೆ ಜಮಾ ಆಗಿದೆ. 11ನೇ ಕಂತು ಬಂತು ಸರ್. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ಜನರೇ ಕಮೆಂಟ್ ಖುದ್ದಾಗಿ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಬಂದಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಸೊ ಇದು ಮತ್ತೊಬ್ಬರಿಗೆ ನಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ಅವರು ಕೂಡ ನೋಡಲಿ. ನಿಮ್ಮ ಒಂದು ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಕಮೆಂಟ್ ಮಾಡಿಲಿ. ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ನಾವು ಕೂಡ ತಿಳ್ಕೊಳ್ಳೋಣ, ನೀವು ಕೂಡ ತಿಳ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಸೊ ನಿಮಗೆ ಮೆಸೇಜ್ ತೋರಿಸ್ತೇನೆ ಅಂತ ನಾನು ಮಾಹಿತಿ ಕೊಟ್ಟಿದ್ದೆ. ಸೊ ಈಗ ಲೈವ್ ಪ್ರೂಫ್ ಆಗಿ ಮೆಸೇಜ್ ತೋರಿಸ್ತೇನೆ ನೋಡಿ ಇಲ್ಲಿ. ಸೊ ಈ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮೆಸೇಜ್ ಬಂದಿರುವಂಥದ್ದು 2,000 ರೂಪಾಯಿ ಈಗಾಗಲೇ ಒಂದು ಅಕೌಂಟ್ಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಅದ್ರ ಜೊತೆಗೇನೆ ಹಿಂದಿನ ಕಂತುಗಳು ಕೂಡ ಬಂದಿಲ್ಲ ಅಂದರೆ ಸೊ ಅವು ಕೂಡ ಹಾಕ್ಕೊಡ್ತಾರೆ. ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ಹಾಕ್ಕೊಡ್ತಾರೆ. ಸೊ ಇನ್ಮೇಲಿಂದ ಅರ್ಜಿ ಯಾರ್ಯಾರು ಸಲ್ಲಿಸಿರ್ತಾರೆ ಅವ್ರಿಗಂತೂ ಹಿಂದಿನ ಕಂತುಗಳು ಬರಲ್ಲ, ಈಗ ಮುಂದಿನ ಕಂತುಗಳೇ ಬರ್ತಾ ಹೋಗ್ತವೆ. ಸೊ ಇದ್ರ ಜೊತೆಗೇನೆ ಈಗ ಒಂದು 25 ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಈ ಒಂದು ಯಾವ್ಯಾವ ಜಿಲ್ಲೆಗಳಿದಾವೆ ನೋಡ್ಕೊತಾ ಹೋಗೋಣ. ನೋಡಿ ಇಲ್ಲಿ ಹಾಸನ, ಗದಗ, ಧಾರವಾಡ, ಯಾದಗಿರಿ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಇಷ್ಟು ಜಿಲ್ಲೆ ಅಂದರೆ ಈ ಒಂದು ಜಿಲ್ಲೆದಲ್ಲಿ ಎಲ್ಲರ ಖಾತೆಗೆ ಅಮೌಂಟು ಜಮಾ ಆಗಲ್ಲ. ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಈ ಒಂದು ಜಿಲ್ಲೆಯಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಅಮೌಂಟು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಆ ಒಂದು ತಾಲೂಕುಗಳಿಗೆ ರಿಲೀಸ್ ಆಗಿ ಮತ್ತೆ ಬೇರೆ ತಾಲೂಕುಗಳಿಗೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಾಳೆ ಏನಿದೆಯಲ್ಲ, ಮತ್ತೆ ಇದೇ ಜಿಲ್ಲೆಗಳನ್ನ ತೆಗೆದುಕೊಂಡ್ರೆ ಈ ಒಂದು ಜಿಲ್ಲೆದಲ್ಲಿರುವಂತಹ ಪೆಂಡಿಂಗ್ ಏನು ತಾಲೂಕುಗಳಿರ್ತಾವಲ್ಲ, ಸೊ ಆ ಒಂದು ತಾಲೂಕುಗಳಲ್ಲಿರುವ ಒಂದು ಜನರಿಗೆ, ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತಾರೆ. ಸೊ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಇನ್ನು ಜುಲೈ 15ರವರೆಗೂ ಕೂಡ ಅಮೌಂಟ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಜುಲೈ 15ರ ಮುಂದೆ 12ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ. ಈಗ 11ನೇ ಕಂತಿನ ಹಣ ಬಂದವರು ಅಂತೂ ಕಾಯ್ತಾ ಇದ್ದಾರೆ 12ನೇ ಕಂತಿನ ಹಣಕ್ಕೆ. ಸೊ ಬೇಗ ಹಾಕಿ
ಅಂತ. ಯಾಕಂದರೆ ಈಗಾಗಲೇ 12ನೇ ಕಂತು ಸ್ಟಾರ್ಟ್ ಆಗಬೇಕಾಗಿತ್ತು ಜುಲೈನಲ್ಲಿ. ಸೊ ಇನ್ನೂ ಕೂಡ ಬಂದಿಲ್ಲ. ಈಗ 12ನೇ ಕಂತು ಕೂಡ ಸ್ಟಾರ್ಟ್ ಮಾಡಿ ಅಂತ 11ನೇ ಕಂತಿನವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಅವರ ಖಾತೆಗೆ 11ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರುವಂಥದ್ದು. ಸೊ ಇಲ್ಲ ವೀಕ್ಷಕರೇ, ಸೊ 11ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗುವವರೆಗೂ ನೀವು ವೇಟ್ ಮಾಡಲೇಬೇಕು. 11ನೇ ಕಂತು ಬಂದಿರೋರು 12ನೇ ಕಂತಿನಕ್ಕೆ ವೇಟ್ ಮಾಡಲೇಬೇಕು, ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಇನ್ನು 11ನೇ ಕಂತು ಬರೋರು 15ನೇ ತಾರೀಕಿನವರೆಗೆ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ಬೋದಂತಹ ಚಾನ್ಸಸ್ ಇದೆ. ಸೊ ಅವರೆಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗಾಗಲೇ ಟ್ರೆಸರಿಗೆ ಅಮೌಂಟ್ ಹಾಕಿದೀವಿ ಅಂತ. ಸೊ ಅಲ್ಲಿಂದ ನಿಮ್ಮ ಖಾತೆಗೆ ಬರುವುದು ಭಾಳ ಲೇಟ್ ಏನಾಗಲ್ಲ. ಸೊ ಆದಷ್ಟು ಬೇಗ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದ್ರೆ ನೀವು ಅಷ್ಟೇ ಅರ್ಥ ಮಾಡ್ಕೋಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.